ಸ್ನೇಹಿತರೆ, ಇದು ಗೌರ್ಮೆಂಟ್ ಎಕ್ಸಾಮ್ ನಲ್ಲಿ ಕೇಳಲಾದ ಕ್ಯಾಲೆಂಡರ್ ವಿಷಯದ ಮೇಲಿನ ಪ್ರಶ್ನೆ. 2005ರ ಕ್ಯಾಲೆಂಡರ್ ಮತ್ತೆ ಯಾವ ವರ್ಷದಲ್ಲಿ ಪುನರಾವರ್ತನೆಗೊಳ್ಳುತ್ತದೆ ಅಂತ ಕೇಳಿದ್ದಾನೆ. 4 ಆಪ್ಷನ್ ಕೂಡ ಕೊಟ್ಟಿದ್ದಾನೆ. ನಿಮಗೆ ಇಲ್ಲಿ ಒಂದು ಬೆಸ್ಟ್ ಟ್ರಿಕ್ ನಾನು ಹೇಳ್ಕೊಡ್ತೀನಿ. ಈ ಟ್ರಿಕ್ ಯೂಸ್ ಮಾಡಿ ಅದು ಎಂತ ಕ್ವಶನ್ ಕೊಟ್ರು ನೀವು ಆನ್ಸರ್ನ ಮಾಡಬಹುದು. ಯಾವುದೇ ವರ್ಷದ ಕ್ಯಾಲೆಂಡರ್ ಇದೆ, ಕೊನೆ 2 ಡಿಜಿಟ್ ನ ತಗೊಳ್ಳಿ. ಅದು 4ರಿಂದ ಭಾಗಿಸಿದಾಗ ಶೇಷ ಏನಾದ್ರೂ 1 ಉಳಿತು ಅಂದ್ರೆ ಅದು 6 ವರ್ಷದ ನಂತರ ರಿಪೀಟ್ ಆಗುತ್ತೆ. ಅದೇ ಏನಾದ್ರೂ 4ರಿಂದ ಭಾಗ ಆಗಿ ಶೇಷ 2 ಇದ್ರೆ 11 ವರ್ಷ, ಅದೇ 3 ಇದ್ರೆ ಕೂಡ 11 ವರ್ಷ ಆಗುತ್ತೆ. ಸರ್, ಶೇಷ 0 ಇತ್ತು ಅಂದ್ರೆ ಅದು ಲೀಪ್ ಇಯರ್ ಇರುತ್ತೆ, ಅಧಿಕ ವರ್ಷ ಇರುತ್ತೆ, ಅದು 28 ವರ್ಷಗಳಿಗೊಮ್ಮೆ ಬರುತ್ತೆ. ಹಾಗಾದ್ರೆ ನಮ್ಮ ಪ್ರಶ್ನೆಯಲ್ಲಿ 2005 ಕೊನೆ 2 ಅಂಕಿ 5 ತಗೊಳ್ಳಿ, 4ರಿಂದ ಭಾಗಿಸಿ, 4 1 4, 1 ಉಳಿಯುತ್ತೆ, ಶೇಷ 1 ಉಳಿದ್ರೆ ನಾನು ನಿಮ್ಗೆ ಹೇಳಿದ್ದೀನಿ 6 ವರ್ಷದ ನಂತರ. ಹಾಗಾದ್ರೆ 2005ರ ಕ್ಯಾಲೆಂಡರ್ 2011ರಲ್ಲಿ ಪುನರಾವರ್ತನೆಗೊಳ್ಳುತ್ತೆ. ಇದೇ ರೀತಿ ಶಾರ್ಟ್ಕಟ್ ನೊಂದಿಗೆ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ಬರ್ತೀನಿ. ಥ್ಯಾಂಕ್ ಯು.